ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಅಂಕಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಷ್ಟು ಬೆಳಗ್ಗೆ ಎದ್ದು ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಹೇಳ್ತೀನಿ, ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮನ್ನು ಕರ್ಕೊಂಡು ಹೋಗುವಂಥ ಈ ರಥನ ಪೂಜೆ ಮಾಡಬೇಕು ಅಲ್ವಾ? ಯಾಕಂದರೆ ನಾವೆಲ್ಲರೂ ಆರಾಮಾಗಿ ಹೋಗಬೇಕು ಅಂದರೆ ಅದಕ್ಕೆ ಕಾರಣ ಇದು. ಸೊ ಹಂಗಾಗಿ ಬನ್ನಿ ಮೊದಲು ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ. ಪೂಜೆ ಮುಗಿಸ್ಕೊಂಡು ಆದಮೇಲೆ ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ತೀನಿ ನಾವೆಲ್ಲಿಗೆ ಹೋಗ್ತಾ ಇರೋದು, ಯಾಕೆ ಇಷ್ಟು ಬೇಗ ಎದ್ದು ಈ ಥರ ಎಲ್ಲ ವೀಡಿಯೋ ಮಾಡಿಸಿದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ವಿಷಯ ಇದೆ, ನಿಮಗೆ ಗೊತ್ತಾಗಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಇದು ನಾವು ಹೋಗ್ತಿರೋ ಅಂಥ ಬಸ್. ನಾವಿವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ, ಅದು ತುಂಬ ಸ್ಪೆಷಲ್ಲಾಗಿ. ಸೊ ಎಲ್ರೂ ವೆಲ್ಕಮ್ ಮಾಡೋಣವಾ? ಬೇಗ ಬೇಗ ಎಲ್ರೂ ವೆಲ್ಕಮ್ ಮಾಡಿ ಆಮೇಲೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ. ಹಾಗೆ ನಿಮಗೂ ಕೂಡ ಹೇಳ್ತೀನಿ ನಾವೆಲ್ಲ ಹೋಗ್ತಾಯಿದ್ದೀವಿ ಅಂತ. ಸೊ ಮೊದಲು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ರೂ ಆರತಿ ತೊಗೊಂಡು ಇವಾಗ ಬಸ್ ಹತ್ತಕ್ಕೆ ರೆಡಿ ಆಗ್ತಾಯಿದ್ದೀವಿ. ಸೊ ಬನ್ನಿ ಒಬ್ಬೊಬ್ಬರೇ ಬಸ್ ಹತ್ತೋಣ. ನಿಮ್ಗೆ ಹೇಳ್ದೆ ಅಲ್ವಾ ಈ ಟ್ರಿಪ್ ತುಂಬ ಸ್ಪೆಷಲ್ ಅಂತ. ಯಾಕೆ ಸ್ಪೆಷಲ್ ಅನ್ನೋದನ್ನು ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ, ಯಾಕಂದರೆ ಮುಂಚೆನೇ ಹೇಳ್ಬಿಟ್ರೆ ನಿಮಗೆ ಸಸ್ಪೆನ್ಸ್ ಇರಲ್ಲ ಅಲ್ವಾ? ಸೊ ನಿಮಗೂ ತಲೆಯಲ್ಲಿ ಓಡ್ತಾ ಇರಬೇಕು ಯಾಕಪ್ಪ ಇದು ಸ್ಪೆಷಲ್ಲು ಅಂತ. ಸೊ ಎಲ್ಲರೂ ಟ್ರಿಪ್ ಹೋಗ್ತಾರೆ, ಅದರಲ್ಲೇನು ಸ್ಪೆಷಲ್ ಇದೆ ಅಂತ ನಿಮಗೂ ಅನಿಸ್ಬೋದು. ಬಟ್ ಇದು ನನಗೆ ಮತ್ತು ಅವರಿಗೆಲ್ಲ ತುಂಬ ಸ್ಪೆಷಲ್ ಆಗಿರೋ ಅಂಥದ್ದು. ಯಾಕಂದರೆ ತುಂಬ ವರ್ಷಗಳ ನಂತರ ಎಲ್ಲರೂ ಸೇರಿಕೊಂಡು ಹೋಗ್ತಿರೋ ಅಂಥ ಟ್ರಿಪ್ ಇದು. ಸೊ ಹಂಗಾಗಿ ಇದು ತುಂಬ ಸ್ಪೆಷಲ್ಲು. ಬೇರೆಯವ್ರಿಗೆ ಹೆಂಗೋ ನಮಗೆ ಗೊತ್ತಿಲ್ಲ, ಆದರೆ ನಂಗೆ ಮಾತ್ರ ಇದು ತುಂಬ ಸ್ಪೆಷಲ್. ಯಾಕಂದರೆ ನಾನು ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ಟ್ರಿಪ್ ಮಾಡ್ತಾ ಇರೋದು. ಫ್ರೆಂಡ್ಸ್ ಜೊತೆಗೆ ಮಾಡಿದ್ದೀನಿ, ಫ್ಯಾಮಿಲಿ ಜೊತೆಗೆ ಟ್ರಿಪ್ ಮಾಡಿದ್ದೀನಿ, ಸಿಂಗಲಾಗಿ ಕೂಡ ಟ್ರಿಪ್ ಮಾಡಿದ್ದೀನಿ. ಬಟ್ ಈ ಥರ ಟ್ರಿಪ್ನ ನಾನು ಇದೇ ಫಸ್ಟ್ ಮಾಡ್ತಾ ಇರೋದು. ಸೊ ಅದರಲ್ಲೂ ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ಈ ಟ್ರಿಪ್ ಯಾವ ಥರ ಇರುತ್ತೆ ಅಂತ. ಯಾಕಂದರೆ ಇದರಲ್ಲಿರೋರು ಯಾರೂ ನನಗೆ ಗೊತ್ತಿಲ್ಲ, ಕೆಲವೊಬ್ಬರು ಮಾತ್ರ ಗೊತ್ತು. ಅಂದರೆ ಒಂದು 5-6 ಜನ ನನಗೆ ಗೊತ್ತಿರ್ಬೋದು, ಬಿಟ್ಟರೆ ಇನ್ಯಾರೂ ನನಗೆ ಗೊತ್ತಿಲ್ಲ. ಸೊ ಆ ಥರ ಈ ಟ್ರಿಪ್ನ ಮಾಡ್ತಾ ಇರೋದು. ಯಾಕಂದರೆ ಇದು ಫುಲ್ ಫ್ಯಾಮಿಲಿ ಟ್ರಿಪ್ ಅಂತ, ಅಂದರೆ ಫುಲ್ ಫ್ರೆಂಡ್ಸ್ಗಳ ಟ್ರಿಪ್ಪು. ಅವ್ರ ಫ್ರೆಂಡ್ಸು, ಅವ್ರ ಫ್ಯಾಮಿಲಿ, ನಾವು ನಮ್ಮ ಫ್ರೆಂಡ್ಸು, ನನ್ನ ಫ್ಯಾಮಿಲಿ, ಈ ಥರ ಇರೋ ಥರ ಟ್ರಿಪ್ ಇದು. ಸೊ ತುಂಬ ಎಂಜಾಯ್ ಮಾಡ್ಬೋದು ಈ ಟ್ರಿಪ್ಪಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದರಲ್ಲೆಲ್ಲ ಮಿಕ್ಸ್ ಫ್ಯೂಚರ್ಸ್ ಇದೆ. ಆಂಟೀಸ್, ಅಂಕಲ್, ಚಿಕ್ಕ ಹುಡುಗರು, ನಮ್ಮಂಥ ಹುಡುಗರು, ಸೊ ಎಲ್ಲರೂ ಇರೋದ್ರಿಂದ ಈ ಟ್ರಿಪ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಬ್ಬೊಬ್ಬರನ್ನೇ ಬೇಗ ವೆಲ್ಕಮ್ ಮಾಡೋಣ. ಯಾಕಂದರೆ ಇಲ್ಲಿ ಸ್ವಲ್ಪ ಜನ ಹತ್ತುತ್ತಾರೆ, ಅದಾದಮೇಲೆ ಮತ್ತೆ ಹೋಗ್ತಾ ಸ್ವಲ್ಪ ಜನ ಬರ್ತಾರೆ. ಸೊ ಅದನ್ನು ಅವ್ರು ಹೇಳಿದ್ದು ನಂಗೆ ಗೊತ್ತಿರಲಿಲ್ಲ, ಎಲ್ಲರೂ ಇಲ್ಲೇ ಹತ್ತುತ್ತಾರೆ ಅಂತ ಅಂದ್ಕೊಂಡಿದ್ದೆ. ಸೊ ಹೋಗ್ತಾನೂ ಸ್ವಲ್ಪ ಜನನ ಪಿಕಪ್ ಮಾಡ್ತಾರೆ, ಯಾರ್ಯಾರಿಗೆ ಎಲ್ಲಿ ನಿಯರ್ ಆಗುತ್ತೋ ಅಲ್ಲಿ ಅವ್ರು ಹತ್ತುತ್ತಾರೆ. ಸೊ ಬೆಳಿಗ್ಗೆ 5 ಗಂಟೆಗೆ ನಾವು ಬಸ್ ಹತ್ರ ಬಂದಿದ್ದು ಹೋಗೋಕ್ಕೆ ಅಂತ. ಸೊ ಹಂಗಾಗಿ ಕತ್ಲಿತ್ತು ಆವಾಗ, ಹಾಗಾಗಿ ನಿಮಗೆ ಅಷ್ಟು ಕ್ಲಿಯರಾಗಿ ಸ್ವಲ್ಪ ಜನ ಗೊತ್ತಾಗ್ತಿಲ್ಲ. ಆಮೇಲೆ ಹೋಗ್ತಾ ಬೆಳಕಾಗಿತ್ತು ಅಲ್ವಾ? ಸೊ ಅವಾಗ ಲೈಟ್ ಆನ್ ಮಾಡಿದರು. ಸೊ ಹಂಗಾಗಿ ಸ್ವಲ್ಪ ಜನ ಫೇಸ್ ಕಾಣುತ್ತೆ. ಸೊ ಯಾರು ಬೇಜಾರಾಗಬೇಡಿ, ನಾನು ಚೆನ್ನಾಗಿ ಕಾಣ್ತಿಲ್ಲ ಅಂತೇಳಿ. ಇಲ್ಲಿ ಫೋಟೋ ಮುಖ್ಯ ಅಲ್ಲ, ಮೆಮೊರೀಸ್ ಮುಖ್ಯ. ಸೊ ಹಾಗಾಗಿ ಯಾರೇ ಚೆನ್ನಾಗಿ ಕಂಡ್ರು ಕಾಣಿಸ್ದೇ ಇದ್ರೂ ಈ ಟ್ರಿಪ್ನ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಎಲ್ಲರೂ ಸೇರಿ ನನ್ನನ್ನು ವೆಲ್ಕಮ್ ಮಾಡಬೇಕಿತ್ತು, ಬಟ್ ನಾನೇ ಎಲ್ಲರೂ ವೆಲ್ಕಮ್ ಮಾಡ್ತಾಯಿದ್ದೀನಿ. ಯಾಕೆ ಹೇಳಿ? ಯಾಕೆ ಅಂದರೆ ಅವರೆಲ್ಲ ಹೇಳ್ತಾಯಿದ್ರು, ನಾನು ನಿನ್ನನ್ನು ಯೂಟ್ಯೂಬಲ್ಲಿ ನೋಡಿದ್ದೀನಿ, ನೀನು ವೀಡಿಯೋಸ್ ತುಂಬ ಚೆನ್ನಾಗಿ ಮಾಡ್ತೀಯ, ಹಂಗೆ ನೀನೇ ವೀಡಿಯೋನ ಎಲ್ಲ ಮಾಡು, ಸೊ ನಿನ್ನನ್ನು ಯೂಟ್ಯೂಬರಾಗಿ ಕರೆದಿದ್ದೀವಿ ಅಂತೇಳಿ ಅವರೇ ನನ್ನನ್ನು ಎನ್ಕರೇಜ್ ಮಾಡ್ತಾಯಿದ್ರು. ಸೊ ಹಂಗಾಗಿ ಎಲ್ಲರೂ ಪರವಾಗಿ ನಾನೇ ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಕೂಡ ಆಯ್ ಮಾಡಿ ನಮ್ಮ ಟ್ರಿಪ್ ಚೆನ್ನಾಗಿರಲಿ ಅಂತ ನೀವು ಕೂಡ ವಿಶ್ ಮಾಡಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನೋಡಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಬೇಕು. ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಸೊ ನೀವು ಕೂಡ ಇದೇ ಥರ ಲೈಫಲ್ಲಿ ಎಂಜಾಯ್ ಮಾಡ್ತಾ ಖುಷಿಯಾಗಿರಿ. ವಿಡಿಯೋ ಇನ್ನೂ ತುಂಬ ಉದ್ದ ಇರುತ್ತೆ, ಯಾಕಂದರೆ ಹತ್ತುವಂಥ ಜನಗಳ ಸಂಖ್ಯೆ ಜಾಸ್ತಿ ಇದೆ. ನಾವು ಹೋಗ್ತಾ ಇರೋದು 5 ಜನ ಅಲ್ಲ. ಸೊ ನಾವು ಹೋಗ್ತಿರೋದು ಬಂದುಬಿಟ್ಟು 30-40 ಜನ. ನಮ್ಮೂರಿಂದ ದಾವಣಗೆರೆವರೆಗೂ ನಾನು ಎಲ್ಲರೂ ವೆಲ್ಕಮ್ ಮಾಡ್ತಾನೇ ಇದ್ದೀನಿ, ಇನ್ನೂ ಎಲ್ಲರೂ ಹತ್ತುತ್ತಾನೇ ಇದ್ದಾರೆ. ಸೊ ಖಾಲಿ ಅಂತೂ ಆಗ್ತಾ ಇಲ್ಲ, ಹತ್ತೋರ ಸಂಖ್ಯೆ ಇನ್ನೂ ಜಾಸ್ತಿನೇ ಆಗ್ತಾಯಿದೆ. ಸೊ ಇಷ್ಟು ಜನ ಇದ್ದರೆ ಎಂಟರ್ಟೈನ್ಮೆಂಟ್ ಯಾವ ಲೆವೆಲಲ್ಲಿರುತ್ತೆ ಅಂತ ಯೋಚನೆ ಮಾಡಿ, ಹಾಗೆ ನಮ್ಮ ಟ್ರಿಪ್ ಕೂಡ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ. ಸೊ ಹಂಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ನಿಮಗಂತೂ ಸಖತ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ದುಡ್ಡಿದ್ದಾಗಲ್ಲ ಗುರು, ವಯಸ್ಸಿದ್ದಾಗ ಟ್ರಿಪ್ ಮಾಡು, ಅದರಲ್ಲಿ ಸಿಗೋ ಮಜಾನೇ ಬೇರೆ. ಎಲ್ಲರೂ ಆಲ್ಮೋಸ್ಟ್ ಹತ್ತಿದ್ದಾರೆ, ಇನ್ನು ಸ್ವಲ್ಪ ಜನ ಮಾತ್ರ ಬಾಕಿ ಇರೋದು. ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ವೆಲ್ಕಮ್ ಮಾಡಾದ್ಮೇಲೆ ನನ್ನನ್ನು ಯಾರಾದರೂ ವೆಲ್ಕಮ್ ಮಾಡಬೇಕಲ್ವ? ಸೊ ಹಂಗಾಗಿ ನಾನೇ ವೆಲ್ಕಮ್ ಮಾಡ್ಕೊಂಡೆ. ಸೊ ನಮ್ಮ ಬಸ್ ಜರ್ನಿ ಇವಾಗ ಸ್ಟಾರ್ಟ್ ಆಗಿದೆ. ನಮ್ಮ ಅಪ್ಪಾಜಿ ಜೊತೆ ಕೂತ್ಕೊಂಡು ನೋಡಿ ಎಲ್ಲರೂ ತೋರಿಸ್ತಾ ಇದ್ದೀನಿ.
ಸೊ ಈ ಸ್ಪೆಷಲ್ ಟ್ರಿಪ್ನ ಸ್ಪೆಷಲಾಗಿ ಆರ್ಗನೈಸ್ ಮಾಡಿರೋದು ನಮ್ಮ ಅಪ್ಪಾಜಿ ಮತ್ತು ಅವ್ರ ಫ್ರೆಂಡ್. ಸೊ ಬೆಳಿಗ್ಗೆ ನಾನು ವೆಲ್ಕಮ್ ಮಾಡಿದ್ದೆ, ಇವಾಗ ನಮ್ಮ ಅಪ್ಪಾಜಿ ಎಲ್ಲರೂ ಸ್ಪೆಷಲಾಗಿ ಇಂಟ್ರೊಡ್ಯೂಸ್ ಮಾಡುತ್ತೆ. ಸೊ ಎಲ್ಲರೂ ತೋರಿಸುತ್ತೆ, ನೋಡ್ಕೊಂಬನ್ನಿ. ಬೆಳಿಗ್ಗೆ ಹತ್ಬೇಕಾದ್ರೆ ಎಲ್ಲರೂ ಕ್ಲಿಯರಾಗಿ ಕಾಣ್ತಿರ್ಲಿಲ್ಲ ಅಲ್ವಾ, ಸೊ ಇವಾಗ ಎಲ್ಲರೂ ತೋರಿಸ್ತೀನಿ ನೋಡಿ. ಎಲ್ಲರೂ ಪರಿಚಯ ಮಾಡಿಕೊಟ್ಟಂತ ವಾಮದೇವ್ ಅವರಿಗೆ ಧನ್ಯವಾದಗಳು. ಜರ್ನಿ ಸ್ಟಾರ್ಟ್ ಆದಮೇಲೆ ಎಂಟರ್ಟೈನ್ಮೆಂಟ್ ಬೇಕು ಅಲ್ವಾ, ಸೊ ನಮ್ಮ ಕಡೆಯಿಂದ ಏನು ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ನೋಡಿ. ನನ್ನ ಬಂಗಾರಿ ಸಿಂಗಾರಿ ಮುಂಗಡಿ ಈ ರಾಜು ನೀನೆ ಕುಯ್ನು ಗೊತ್ತಾದಲೇ ತೀಗಾನು ಇಡೀ ಏರಿಯಾ ಬ್ಯೂಟಿ ನೀನು ದೇವರೇ ಇವಳು ಚಂದಿರನ ಕೊನೆ ಮಗಳೇ ದೇವರೇ ಇವಳು ಇಂದಿರನ ಊರಿನವಳೇ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲಿ ಹೊಡೆದು ಗೋರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್ ಬಂಗಾರಿ ಹೊಡೆದ್ರೆ ಮಗಾರಿ ಇಲ್ಲಿಂದ ದೂರಿ ಬಾರಿ ಬರ್ತೀನಿ ಬಂಗಾರಿ ಬಾಂಗಲ್ ಬಂಗಾರಿ ಬಾಂಗಲ್. ಫೈನಲಿ 5 to 6 hours ಜರ್ನಿ ಆದಮೇಲೆ ಇವಾಗ ದಾಂಡೇಲಿನ ರೀಚ್ ಆಗಿದ್ದೀವಿ. ಸೊ ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಇದೆ, ಸಖತ್ ಖುಷಿ ಇದೆ. ನಾನಂತೂ ಈ ಜರ್ನಿ ಫುಲ್ ಎಂಜಾಯ್ ಮಾಡಿಕೊಂಡೇ ಬಂದಿರೋದು, ಡ್ಯಾನ್ಸ್ ಮಾಡಿಕೊಂಡು, ಹಾಡು ಹೇಳ್ಕೊಂಡು, ವಿಡಿಯೋ ಮಾಡಿಕೊಂಡು, ಎಲ್ಲರೂ ನಗಿಸ್ಕೊಂಡು. ಯಾಕಂದರೆ ನನಗೆ ಟ್ರಿಪ್ ಅಂದರೆ ಅಷ್ಟು ಇಷ್ಟ. ಯಾರ ಜೊತೆನಾದರೂ ಎಲ್ಲಿಗಾದರೂ ಎಷ್ಟು ದಿನನಾದರೂ ಕರೀರಿ, ನಾನಂತೂ ಬರ್ತಾಯಿರ್ತೀನಿ. ಸೊ ಅಷ್ಟು ಇಷ್ಟ ನನಗೆ ಟ್ರಾವೆಲಿಂಗ್ ಅಂದರೆ. ಸೊ ಇವಾಗ ಇದು ಸೆಕೆಂಡ್ ಟೈಮ್ ನಾನು ದಾಂಡೇಲಿಗೆ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಸ್ಟ್ರೇಂಜರ್ಸ್ ಜೊತೆ ಹೋಗಿದ್ದೆ, ಇವಾಗ ಫುಲ್ ಫ್ಯಾಮಿಲಿ ಜೊತೆ ಹೋಗ್ತಿದ್ದೀನಿ. ಸಖತ್ ಎಂಟರ್ಟೈನ್ಮೆಂಟ್ ಇದೆ, ನಮಗಿಂತ ಜಾಸ್ತಿ ಅವ್ರುಗಳೇ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ರು. ನಾವು ಬರೀ ಹುಡುಗರು ಹುಡುಗಿರು ಎಂಜಾಯ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಗ್ಯಾಂಗಲ್ಲಿ ಇದ್ದಾರಲ್ಲ ಅಲ್ಟಿಮೇಟ್ ಸಖತ್ತಾಗಿತ್ತು ನನಗೆ ಮಾತ್ರ ಈ ಟ್ರಿಪ್ಪು. ಸೊ ಬರ್ತಾನೆ ಇನ್ನು ಇಷ್ಟಿದೆ, ಇನ್ನು ಹೋಗ್ತಾ ಇಡೀ ಜರ್ನಿಲಿ 2 ಡೇಸಲ್ಲಿ ಇನ್ನು ಎಷ್ಟೆಲ್ಲ ಇರ್ಬೋದು ಎಕ್ಸೈಟ್ಮೆಂಟ್ ಎಂಜಾಯ್ಮೆಂಟ್ ಅಂತ ನನಗೆ ಶಾಕ್ ಆಗ್ತಾಯಿದೆ. ಸೊ ನೀವು ಕೂಡ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ನಿಮಗೂ ಕೂಡ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಾವೆಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತೀವಿ. ಸೊ ಇವರು ಈ ಥರ ಟ್ರಿಪ್ ಹೋಗಿದ್ದಾರಲ್ಲ, ಈ ಟ್ರಿಪ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಯಾಕಂದರೆ 33 years ಆಫ್ ಫ್ರೆಂಡ್ಶಿಪ್, 33 ವರ್ಷದ ಫ್ರೆಂಡ್ಶಿಪ್ ಅಂದರೆ ಸ್ಕೂಲ್ ಫ್ರೆಂಡ್ಸ್ಗಳು ಇವರೆಲ್ಲ. ಸೊ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಇವ್ರ ಥರ ನಾವು ಯಾವಾಗ ಎಂಜಾಯ್ ಮಾಡ್ತೀವೋ ಗೊತ್ತಿಲ್ಲ. ಸೊ ಬನ್ನಿ ಎಂಜಾಯ್ ಮಾಡೋಣ ಇವ್ರ ಜೊತೆ. ಇಲ್ಲೇ ಐತೆ
ಹಾಯ್ ಎಲ್ಲರೂ ಕಾಣಿಸ್ತಾರೆ ನೋಡಿ ಕರೆಕ್ಟಾಗಿ ಕ್ಲಿಯರ್ ಆಗಿ ಏನಪ್ಪ ಹಾಂ ಕಾಣಿಸ್ತಾರೆ ಇವಾಗ ನಾವು ಸ್ಟೇ ಆಗ್ತಿರೋದು ಬಂದ್ಬಿಟ್ಟು ರಿವರ್ ಫ್ರಂಟ್ ರೆಸಾರ್ಟ್ ಅಂತ. ಸೊ ಕಾಣಿಸ್ತಾ ಇದೆ ಅಲ್ವಾ, ಇದೇ ರೆಸಾರ್ಟಲ್ಲಿ ನಾವು ಸ್ಟೇ ಆಗಿರೋದು. ಸೊ ಇವಾಗ ನಾವು ದಾಂಡೇಲಿಗೆ ಎಂಟ್ರಿ ಆಗಿದ್ದೀವಿ. ಸೊ ಚೆಕ್ ಇನ್ ಆಗಿಬಿಟ್ಟು ನಿಮ್ಮ ಜೊತೆ ಮತ್ತೆ ಜಾಯ್ನ್ ಆಗ್ತೀನಿ. ಬನ್ನಿ ಹೋಗೋಣ ರೂಮ್ಸ್. ಸೊ ಇದು ನಾವಿರುವಂಥ ರೂಮ್. ಒಂದು ರೂಮಲ್ಲಿ ನಾವು 8 ಜನ ಇದ್ದೀವಿ. ಸೊ ರೆಡಿ ಆಗೋಣ ಬನ್ನಿ. ರೆಡಿ ಆಗಾದ್ಮೇಲೆ ನೆಕ್ಸ್ಟ್ ಕೆಲಸ ಇನ್ನು ಹೊಟ್ಟೆಗೆ ಏನಾದರೂ ಹಾಕ್ಕೋಬೇಕು, ಯಾಕಂದರೆ ಎನರ್ಜಿ ಬೇಕಲ್ವಾ ವಾಟರ್ ಆ್ಯಕ್ಟಿವಿಟೀಸ್ನೆಲ್ಲ ಆಡೋಕ್ಕೆ. ಸೊ ಬನ್ನಿ ಊಟ ಮಾಡೋಣ. ಎಲ್ರಿಗೂ ಗೊತ್ತಿರುತ್ತೆ ದಾಂಡೇಲಿಲಿ ಅನ್ಲಿಮಿಟೆಡ್ ವೆಜ್ ಆ್ಯಂಡ್ ನಾನ್ ವೆಜ್ ಇರುತ್ತೆ, ಯಾಕಂದರೆ ಪ್ಯಾಕೇಜ್ ಎಲ್ಲ ಬುಕ್ ಮಾಡ್ಕೊಂಡಿರ್ತೀವಿ ಅಲ್ವಾ. ಸೊ ಅದರಲ್ಲೇ ನಿಮಗೆ ಹೇಳಿರ್ತಾರೆ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಆ್ಯಕ್ಟಿವಿಟೀಸ್ ಮತ್ತು ಫುಡ್ ಅಂತ. ಸೊ ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ. ಸೊ ನನ್ನ ಜೊತೆ ನೀವು ಕೂಡ ಎಲ್ಲರೂ ಊಟ ಮಾಡಿ. ಸೊ ಎಷ್ಟೊಂದು ವೆರೈಟೀಸ್ ಇದೆ. ಕೇಸರಿ ಬಾತ್, ಚಪಾತಿ, ವೆಜ್ ಕರಿ, ನಾನ್ ವೆಜ್ ಇದೆ, ರೈಸ್ ಇದೆ, ವೈಟ್ ರೈಸ್ ಇದೆ, ಬಿರಿಯಾನಿ ಇದೆ. ಸೊ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿ ನಾನು ಊಟ ಮಾಡ್ಕೊಂಡು ಬರ್ತೀನಿ. ಸೊ ಊಟ ಎಲ್ಲ ಆಗಾದಮೇಲೆ ಇವಾಗ ನಾವು ವಾಟರ್ ಆ್ಯಕ್ಟಿವಿಟೀಸಿಗೆ ಹೋಗ್ತಿದ್ದೀವಿ. ನಾವು ವಾಟರ್ ಆ್ಯಕ್ಟಿವಿಟೀಸಿಗೆ ಹೋಗೋಕ್ಕೆ ಇಲ್ಲಿಂದ ಇರೋದು ಡಿಸ್ಟೆನ್ಸು 22 ಕಿಲೋಮೀಟರ್. ಸೊ ಹಾಗಾಗಿ ನಾವು ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ಇವಾಗ ನಾವು ಮೌಳಂಗಿ ಎಕೋ ಪಾರ್ಕ್, ಅಲ್ಲಿಂದ 9 ಕಿಲೋಮೀಟರ್ಸ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ನಾವು ವಾಟರ್ ಆ್ಯಕ್ಟಿವಿಟೀಸ್ಗಳನ್ನ ನೆಕ್ಸ್ಟ್ ಡೇ ಆಡ್ತೀವಿ. ಬಟ್ ಇಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಊಟ ಎಲ್ಲ ಮಾಡಾದ್ಮೇಲೆ ಇವಾಗ ಬೋಟಿಂಗ್ ಹೋಗೋಣ ಅಂದ್ಬಿಟ್ಟು ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ಸೊ ಇದು ಮೌಳಂಗಿ ಎಕೋ ಪಾರ್ಕಲ್ಲಿ ನಾನು ಬೋಟಿಂಗ್ ಹೋಗ್ತಾ ಇರೋದು. ನಾಳೆ ನೆಕ್ಸ್ಟ್ ಡೇ ಬೇರೆ ಕಡೆ ನಮ್ಮದು ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ಗಳಿದೆ, ಅಲ್ಲಿ ಕೂಡ ನಾವು ವಾಟರ್ ಆ್ಯಕ್ಟಿವಿಟೀಸ್ಗಳನ್ನ ಆಡ್ತೀವಿ. ಆದರೆ ಇವತ್ತು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಮೌಳಂಗಿ ಎಕೋ ಪಾರ್ಕಿಗೆ ಬಂದಿದ್ದೀವಿ. ಅಲ್ಲಿ ಕೂಡ ವಾಟರ್ ಆ್ಯಕ್ಟಿವಿಟೀಸ್ಗಳಿದೆ. ಸೊ ಇವಾಗ ನಾವೆಲ್ಲ ಬೋಟಿಂಗ್ ಹೋಗ್ತೀವಿ. ಸೊ ಬನ್ನಿ ಹೋಗೋಣ. ನನಗಂತೂ ಈ ಥರ ಅಡ್ವೆಂಚರ್ಗಳು ತುಂಬ ಇಷ್ಟ, ಯಾಕಂದರೆ ದುಡ್ಡು ಇರುತ್ತೆ ಹೋಗುತ್ತೆ, ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಆದರೆ ವಯಸ್ಸು ಅನ್ನೋದು ಒಂದು ಸಲ ಹೋದರೆ ಮುಗೀತು, ಮತ್ತೆ ವಾಪಸ್ ಬರಲ್ಲ. ಸೊ ಹಂಗಾಗಿ ದುಡ್ಡಿದ್ದಾಗಲ್ಲ ಗುರು, ವಯಸ್ಸಿದ್ದಾಗ ಟ್ರಿಪ್ ಮಾಡಿ ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಯಾಕಂದರೆ ಮೆಮೊರೀಸ್ಗಳು ತುಂಬ ಇಂಪಾರ್ಟೆಂಟು ಲೈಫಲ್ಲಿ. ಸೊ ನಮ್ಮೆಲ್ಲ ಗ್ಯಾಂಗ್ ಕೂಡ ಬೋಟಿಂಗ್ ಹೋಗ್ತಾ ಇದೆ, ಅವ್ರನ್ನೂ ಕೂಡ ನೋಡ್ಕೊಂಬನ್ನಿ. ಓಕೆ ಎಲ್ಲರೂ ನೋಡಿ ಹಾಯ್ ಮಾಡಿ. ಹಾಯ್ ಎಸ್ ಬೋಲೋ ಕಾಳಿ ಮೈಯಾ ಕಿ, ಹಮಾರಿ ಟೀಮ್ ಕಿ, ಹಮಾರಿ ಪಾಪು ಕಿ. जोर लगा के हाँ सर ತುಂಬ ಇದೆ ಸರ್. ಅವರೇ ಕೋಆರ್ಡಿನೇಷನ್ ಮಾಡ್ತಾರಲ್ಲ ಸರ್. ಈಗ ಆಡ್ರಿ, ಸ್ಟಾರ್ಟ್ ಮಾಡ್ರಿ. ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ರೆಸಾರ್ಟ್ಗೆ ವಾಪಸ್ ಬಂದಮೇಲೆ ನಮಗೋಸ್ಕರ ರೈನ್ ಡ್ಯಾನ್ಸ್ ಮತ್ತು ಸ್ವಿಮ್ಮಿಂಗ್ ಪೂಲ್ ಕಾಯ್ತಾ ಇತ್ತು. ಅಷ್ಟೊಂದು ಬಿಸಿಲಲ್ಲಿ ಫುಲ್ ಬೆಂದೋಗಿರ್ತೀವಲ್ವ, ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಹೋಗಿ ಕೂಲ್ ಆಗೋಣ ಬನ್ನಿ. ನಮಗಷ್ಟೇ ಎನರ್ಜಿ ಇದೆ, ನಾವು ಈ ಥರ ಕುಣಿತೀವಿ ಅಂತ ಅಂದ್ಕೊಂಡಿದ್ವಿ. ಆದರೆ ನೋಡಿ ನಮಗಿಂತ ಸಖತ್ತಾಗಿ ದೊಡ್ಡವರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇವಾಗಲೇ ಹಿಂಗಿರೋರು ಇನ್ನು ಸ್ಕೂಲ್ ಲೈಫಲ್ಲಿ ಕೇಳಬೇಕಾ, ಹಿಂಗೆಲ್ಲ ಇರ್ತಾರೆ. ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಇವಾಗ ಬೆಂಕಿ ಹಚ್ಕೊಂಡು ಸುತ್ತಲೂ ಎಲ್ಲರೂ ಕೂತ್ಕೊಂಡು ಚಳಿ ಕಾಯಿಸ್ಕೊಳ್ಳೋ ಮಜಾನೇ ಬೇರೆ. ಸೊ 33 ಇಯರ್ಸ್ ಆಫ್ ಫ್ರೆಂಡ್ಶಿಪ್ ಗೆಟ್ ಟುಗೆದರ್ ಮಾಡಬೇಕು ಅಂತ ದಾಂಡೇಲಿಗೆ ಪ್ಲ್ಯಾನ್ ಮಾಡಿದರು. ಸೊ ಹಂಗಾಗಿ ಕ್ಯಾಂಪ್ ಫೈರ್ ಮಾಡಿಕೊಂಡು ಎಲ್ಲರೂ ಕೂಡ ಅವ್ರವ್ರ ಫ್ಯಾಮಿಲಿನ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು. ಅದಾದಮೇಲೆ ನಾವು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪ್ ಸೇರಿಕೊಂಡು ಒಂದು ಡ್ಯಾನ್ಸ್ ಮಾಡಿ ಅಂತೇಳಿ ಅವರಿಗೆ ಎನ್ಕರೇಜ್ ಮಾಡಿ ಡ್ಯಾನ್ಸ್ ಮಾಡಿಸಿದ್ವಿ. ಸೊ ಇದು ಫಸ್ಟ್ ಡೇ ದಾಂಡೇಲಿ ವ್ಲಾಗ್ ಆಗಿತ್ತು. ಇವತ್ತಿಗೆ ಎಲ್ಲ ಮುಗೀತು ಅಂತ ಅನ್ಕೋಬೇಡಿ, ಇದು ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ. ವಿಡಿಯೋನ ಎಲ್ಲರೂ ನೋಡಬೇಕು ಅಂತಂದರೆ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಾವು ಹೋಗಿ ಇವಾಗ ಮಲ್ಕೊತೀವಿ, ನೀವು ಕೂಡ ಮಲ್ಕೊಳ್ಳಿ. ಗುಡ್ ನೈಟ್, ಲವ್ ಯು ಆಲ್, ಬಾಯ್.